ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಕೊಟ್ಟಿದ್ದಾರೆ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷರು ಆಗಿರ್ತಾರೆ. ಹೀಗಾಗಿ ಸೋಮವಾರ ರಾಜ್ಯಸಭೆ ಕಲಾಪದಲ್ಲಿ ಭಾಗಿಯಾಗಿದ್ದ ಧನ್ಕರ್ ರಾತ್ರಿಯ ಹೊತ್ತಿಗೆ ತಮ್ಮ ಆರೋಗ್ಯದ ಕಾರಣದಿಂದಾಗಿ ರಾಜೀನಾಮೆಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕಳುಹಿಸಿಕೊಟ್ಟಿದ್ದಾರೆ. ಸಂವಿಧಾನದ ಆರ್ಟಿಕಲ್ 67A ಅಡಿಯಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದು ತಕ್ಷಣದಿಂದಲೇ ಜಾರಿಗೆ ಬರುವ ಹಾಗೆ ಕರ್ತವ್ಯದಿಂದ ಮುಕ್ತಿ ಪಡೆಯುತ್ತಿರುವುದಾಗಿ ಹೇಳಿದ್ದಾರೆ. ಹಾಗಾದರೆ ಗೆಳೆಯರೆ, ಈ ಆರ್ಟಿಕಲ್ 67A ಅಂದ್ರೇನು? ಉಪರಾಷ್ಟ್ರಪತಿಗಳ ಆಯ್ಕೆ ಹೇಗೆ ನಡೆಯುತ್ತೆ? ಅವರು ರಾಜೀನಾಮೆ ಕೊಟ್ಟರೆ ಏನಾಗುತ್ತೆ, ಏನು ಮಾಡಬೇಕಾಗತ್ತೆ, ಈಗ ಮುಂದಿನ ಉಪರಾಷ್ಟ್ರಪತಿ ಯಾರಾಗ್ತಾರೆ ಅನ್ನೋದ್ರ ಜೊತೆಗೆ ಜಗದೀಪ್ ಧನ್ಕರ್ ಅವರ ಈ ತುರ್ತು ರಾಜೀನಾಮೆ ಯಾಕೆ ಅನ್ನೋದನ್ನು ಕೂಡ ಇಲ್ಲೊಂದು ಸ್ವಲ್ಪ ನೋಡೋ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ಜಗದೀಪ್ ಧನ್ಕರ್ ಭಾರತದ 14ನೇ ಉಪರಾಷ್ಟ್ರಪತಿಯಾಗಿದ್ದವರು. 2022ರ ಆಗಸ್ಟ್ ತಿಂಗಳಲ್ಲಿ ಉಪರಾಷ್ಟ್ರಪತಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. 2027ರವರೆಗೆ ಅವರ ಅಧಿಕಾರಾವಧಿ ಇತ್ತು. ಉಪರಾಷ್ಟ್ರಪತಿ ರಾಜ್ಯಸಭೆಯ ಅಧ್ಯಕ್ಷರು ಕೂಡ ಹೌದು. ಸೊ ರಾಜ್ಯಸಭೆಯಲ್ಲಿ ಧನ್ಕರ್ ಸರ್ಕಾರದ ಹಿತಾಸಕ್ತಿಗಳನ್ನು ತುಂಬ ಚೆನ್ನಾಗಿ ಕಾಪಾಡ್ತಾ ಇದ್ರು. ಎಷ್ಟರ ಮಟ್ಟಿಗೆ ಅಂದರೆ, ಪ್ರತಿ ಬಾರಿಯ ಸದನದಲ್ಲೂ ಪ್ರತಿಪಕ್ಷಗಳ ನಾಯಕರು ಧನ್ಕರ್ ಅವರ ವಿರುದ್ಧ ಆಕ್ಷೇಪದ ಮಾತುಗಳನ್ನು ಆಡ್ತಲೇ ಇದ್ರು. ಧನ್ಕರ್ ನಮಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿಬರ್ತಾ ಇದ್ವು. ವಿರೋಧ ಪಕ್ಷಗಳ ದನಿಯನ್ನ ಅಡಗಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಷ್ಪಕ್ಷಪಾತವಾಗಿ ಸದನವನ್ನು ನಡೆಸ್ತಾ ಇಲ್ಲ ಅನ್ನೋ ಸಾಕಷ್ಟು ಆರೋಪಗಳನ್ನು ಧನ್ಕರ್ ಹೊತ್ತಿದ್ರು. ಅಷ್ಟೇ ಅಲ್ಲ, ಅವರು ತುಂಬಾ ನೇರ ಹಾಗೂ ನಿಷ್ಠುರ ಮಾತುಗಳಿಗೆ ಕೂಡ ಹೆಸರಾಗಿದ್ದವರು. ಅದೇ ಕಾರಣಕ್ಕೆ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸೋದಕ್ಕೆ ಕೂಡ ಪ್ರತಿಪಕ್ಷಗಳು ಸಿದ್ಧ ಆಗಿದ್ವು. ರಾಜ್ಯಸಭೆಯಲ್ಲಿ ಪ್ರತಿಪಕ್ಷಗಳಿಗೆ ಬಹುಮತ ಇಲ್ಲ ಮತ್ತು ಈ ಅವಿಶ್ವಾಸದ ಗೊತ್ತುವಳಿಯನ್ನ ಉಪಸಭಾಪತಿ ಹರಿವಂಶ್ ನಾರಾಯಣ್ ಸಿಂಗ್ ಮಾನ್ಯ ಮಾಡಲಿಲ್ಲ. ಹೀಗಾಗಿ ಅದು ಅಲ್ಲಿಗೆ ನಿಂತು ಹೋಯ್ತೆ ಹೊರತು, ಇಲ್ಲದೆ ಇದ್ರೆ ಅವಿಶ್ವಾಸ ಮಂಡನೆಗೆ ಗುರಿಯಾದ ಉಪರಾಷ್ಟ್ರಪತಿಯನ್ನು ಅಪಕೀರ್ತಿ ಕೂಡ ಜಗದೀಪ್ ಧನ್ಕರ್ ಅವರಿಗೆ ಬರ್ತಾ ಇತ್ತು. ಮಜಾ ಅಂದ್ರೆ, ಈಗ ಧನ್ಕರ್ ರಾಜೀನಾಮೆ ಕೊಡ್ತಿದ್ದಂತೆ ಅವರನ್ನ ಹಾಡಿ ಹೊಗಳ್ತಾ ಇರೋದು ಮತ್ತು ಅವರ ರಾಜೀನಾಮೆಯನ್ನ ಅನುಮಾನದಿಂದ ನೋಡ್ತಾ ಇರೋದು. ಅವರಿಗೆ ನೀವು ರಾಜೀನಾಮೆಯ ನಿರ್ಧಾರವನ್ನು ಮತ್ತೆ ಪರಿಶೀಲಿಸಿ ಅಂತಲೂ ಪ್ರಧಾನಿ ಹಾಗೂ ರಾಷ್ಟ್ರಪತಿಗಳು ಧನ್ಕರ್ ಅವರ ಮನವೊಲಿಸಿ ರಾಜೀನಾಮೆಯನ್ನ ಹಿಂದಕ್ಕೆ ಪಡೆಯೋ ಹಾಗೆ ಮಾಡಬೇಕು ಅಂತಲೂ ಒತ್ತಾಯವನ್ನ ಮಾಡ್ತಾ ಇರೋದು ಇದೇ ಪ್ರತಿಪಕ್ಷಗಳ ನಾಯಕರು. ಯಾರು ಧನ್ಕರ್ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಗೆ ಮುಂದಾಗಿದ್ರೋ ಅವರೇ ಈಗ ಧನ್ಕರ್ ರಾಜೀನಾಮೆ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿನೇ ಅವರ ರಾಜೀನಾಮೆಯ ಹಿಂದೆ ಬೇರೆಯದ್ದೇ ವಾಸನೆಗಳು ಬರೋದಕ್ಕೆ ಶುರುವಾಗ್ತಾ ಇವೆ. ಗೆಳೆಯರೆ, ಧನ್ಕರ್ ಬಿಜೆಪಿಯ ನಿಷ್ಠಾವಂತ ನಾಯಕನಾಗಿ ಕಾಣಿಸಿಕೊಂಡಿದ್ದವರು. ಪಶ್ಚಿಮ ಬಂಗಾಳದ ಗವರ್ನರ್ ಆಗಿದ್ರು. ಆ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಅವರ ಜೊತೆ ನಿರಂತರ ಸಂಘರ್ಷಗಳನ್ನು ಮಾಡಿಕೊಳ್ತಲೇ ಬಂದರು. ಅದಕ್ಕಿಂತಲೂ ಮೊದಲು ಅಂದರೆ 1990ರ ದಶಕದಲ್ಲಿ ಚಂದ್ರಶೇಖರ್ ಸರ್ಕಾರದಲ್ಲಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು. ಅದಕ್ಕೂ ಮೊದಲು ಸುಪ್ರೀಂ ಕೋರ್ಟ್ನ ವಕೀಲರಾಗಿದ್ರು. ರಾಜಸ್ಥಾನದ ಜಂಜೂ ಜಿಲ್ಲೆಗೆ ಸೇರಿದ ಜಗದೀಪ್ ಧನ್ಕರ್ ಜನತಾದಳದಲ್ಲಿ ಗುರುತಿಸಿಕೊಂಡಿದ್ರು. ಜಂಜೂ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆರಿಸಿ ಬಂದಿದ್ರು. ಆ ನಂತರ 1991ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ತಾರೆ. ಅಲ್ಲಿಂದ ಅಜ್ಮೇರ್ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ. ಅಲ್ಲಿ ಸೋತ್ ಹೋಗ್ತಾರೆ. ಆಮೇಲೆ ಕಿಶನ್ಘರ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ರಾಜಸ್ಥಾನದ ವಿಧಾನಸಭೆಗೆ ಆಯ್ಕೆ ಆಗ್ತಾರೆ. ಅದಾದ ಮೇಲೆ 2003ರಲ್ಲಿ ಬಿಜೆಪಿಗೆ ಕಾಲಿಟ್ಟ ಧನ್ಕರ್ ಅಲ್ಲಿ ಪಕ್ಷದ ಚುನಾವಣಾ ಪ್ರಚಾರ ಸಮಿತಿಯಿಂದ ಹಿಡಿದು ಕಾನೂನು ಸಮಿತಿಯವರೆಗೆ ನಾನಾ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ. ಆನಂತರ ಪಶ್ಚಿಮ ಬಂಗಾಳಕ್ಕೆ 2019ರಲ್ಲಿ ಗವರ್ನರ್ ಆಗಿ ನೇಮಕಗೊಂಡ ಜಗದೀಪ್ ಧನ್ಕರ್ 2022ರಲ್ಲಿ ಉಪರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಮತ್ತು ಆರಿಸಿ ಕೂಡ ಬರ್ತಾರೆ. ಇನ್ನು ಉಪರಾಷ್ಟ್ರಪತಿಯಾದ ನಂತರ ಕೂಡ ಅವರ ಮಾತಿನ ವರಸೆ, ನಿಷ್ಠುರತೆ ಹಾಗೆ ಇತ್ತು. ಇತ್ತೀಚೆಗೆ ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿಯೊಬ್ಬರ ಮನೆಯಲ್ಲಿ ಅಪಾರ ಪ್ರಮಾಣದ ಹಣ ಸುಟ್ಟೋದ ಘಟನೆ ಆಯ್ತಲ್ಲ, ಆಗ ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧ ಅತ್ಯಂತ ಕಠಿಣ ಶಬ್ದಗಳಲ್ಲಿ ಮಾತನಾಡಿದವರು ಜಗದೀಪ್ ಧನ್ಕರ್. ಜಸ್ಟಿಸ್ ವರ್ಮಾ ಮನೆಯಲ್ಲಿ ಹಣ ಕಂಡು ಬಂದ ವಿಷಯ ಗೊತ್ತಾದ ಕೂಡಲೇ ಅಲ್ಲೊಂದು FIR ದಾಖಲಾಗಬೇಕಾಗಿತ್ತು. ಆದರೆ ಅದು ಆಗಲಿಲ್ಲ ಅಂತ ಹೇಳಿದ್ದ ಜಗದೀಪ್ ಧನ್ಕರ್ ನ್ಯಾಯಾಂಗ ಇಲಾಖೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ರು. ಹಾಗೆ ರಾಜ್ಯಸಭೆಯಲ್ಲಿ ನ್ಯಾಯಮೂರ್ತಿಯ ವಿರುದ್ಧ ಪ್ರತಿಪಕ್ಷಗಳ ಸದಸ್ಯರು ಇಂಪೀಚ್ಮೆಂಟ್ ನೋಟಿಸ್ ಕೊಟ್ಟಾಗ ಅದನ್ನು ಅಂಗೀಕರಿಸಿದ್ರು. ಬಹುಶಃ ಅಲ್ಲಿಂದಲೇ ಆಡಳಿತ ಪಕ್ಷ ಹಾಗೂ ಧನ್ಕರ್ ನಡುವೆ ವೈಮನಸ್ಯ ಶುರು ಆಗಿರಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲಿ ಜಸ್ಟಿಸ್ ವರ್ಮಾ ವಿರುದ್ಧ ಇಂಪೀಚ್ಮೆಂಟ್ ಕೇಳಿ ಧನ್ಕರ್ ಅವರಿಗೆ ಪ್ರತಿಪಕ್ಷಗಳು ಮನವಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಅದರಲ್ಲಿ 67 ಮಂದಿ ಪ್ರತಿಪಕ್ಷ ಸದಸ್ಯರು ಸಹಿ ಮಾಡಿದ್ರು. ಅದನ್ನು ಅಂಗೀಕರಿಸುವ ಮುನ್ನ ಧನ್ಕರ್ ಆಡಳಿತ ಪಕ್ಷ ಮತ್ತು ರಾಜ್ಯಸಭೆಯ ಆಡಳಿತ ಪಕ್ಷದ ನಾಯಕನ ಜೊತೆ
ಮಾತನಾಡುವ ಕೆಲಸವನ್ನ ಮಾಡಲಿಲ್ಲ. ಇನ್ನು ಆ ಮನವಿಯಲ್ಲಿ ಬರೀ ಜಸ್ಟಿಸ್ ವರ್ಮಾ ಹೆಸರು ಮಾತ್ರ ಇರಲಿಲ್ಲ, ಬದಲಿಗೆ ಜಸ್ಟಿಸ್ ಶೇಖರ್ ಯಾದವ್ ಅವರ ಹೆಸರು ಕೂಡ ಇತ್ತು. ಶೇಖರ್ ಯಾದವ್ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿದ್ದವರು. ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ಹಿಂದುತ್ವದ ಪರ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಅವರು ಹಾಗೆ ಮಾತಾಡಿದ್ದು ನ್ಯಾಯಾಲಯದಲ್ಲಿ ಅಥವಾ ಕಲಾಪದ ಸಂದರ್ಭದಲ್ಲ, ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ. ಆದರೆ ನ್ಯಾಯಮೂರ್ತಿಯಾದವರು ಖಾಸಗಿ ಕಾರ್ಯಕ್ರಮಗಳಲ್ಲಿ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋ ಹಾಗಿಲ್ಲ, ಅದು ಅವರ ವೃತ್ತಿ ನಿಯಮಾವಳಿಗಳಿಗೆ ವಿರುದ್ಧ. ಹೀಗಾಗಿ ಅವರ ವಿರುದ್ಧ ಕೂಡ ಇಂಪೀಚ್ಮೆಂಟ್ ಆಗಬೇಕು ಅಂತ ಪ್ರತಿಪಕ್ಷಗಳು ಬಯಸಿದ್ವು. ಅದಕ್ಕೆ ಆಡಳಿತ ಪಕ್ಷದ ವಿರೋಧ ಆಯಿತು. ಹೀಗಾಗಿ ಪ್ರತಿಪಕ್ಷಗಳು ಕೊಟ್ಟ ದೋಷಾರೋಪಣೆಯ ನೋಟಿಸನ್ನು ಆಡಳಿತ ಪಕ್ಷದ ನಾಯಕರ ಗಮನಕ್ಕೆ ತರದೆ, ಅವರ ಜೊತೆ ಮಾತುಕತೆಗಳನ್ನೂ ನಡೆಸದೆ ಅಂಗೀಕಾರ ಮಾಡಿದ್ದು ಆಡಳಿತ ಪಕ್ಷದ ಅಸಮಾಧಾನಕ್ಕೆ ಕಾರಣವಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಈ ಇಂಪೀಚ್ಮೆಂಟ್ನ ವಿಷಯ ಬಂದಾಗ ಈ ಹಿಂದೆ ಅವತ್ತಿನ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದ ದೀಪಕ್ ಮಿಶ್ರಾ ಅವರ ವಿರುದ್ಧ ಕೂಡ ಇಂಥದ್ದೇ ಒಂದು ದೋಷಾರೋಪಣೆಯ ನೋಟಿಸನ್ನು ಅವತ್ತಿನ ಪ್ರತಿಪಕ್ಷಗಳು ರಾಜ್ಯಸಭೆಯಲ್ಲಿ ಕೊಟ್ಟಿದ್ವು. ಅವತ್ತಿಗೆ ವೆಂಕಯ್ಯ ನಾಯ್ಡು ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಅಧ್ಯಕ್ಷರಾಗಿದ್ದರು. ಅವತ್ತಿಗೆ ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಕೂಡ ಇರಲಿಲ್ಲ. ಇಷ್ಟಾದರೂ ವೆಂಕಯ್ಯ ನಾಯ್ಡು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷಗಳ ಸದಸ್ಯರನ್ನು ಕೂಡಿಸಿಕೊಂಡು ಮಾತುಕತೆ ನಡೆಸಿ ಮನವೊಲಿಸಿ ಆ ದೋಷಾರೋಪವನ್ನು ಅಂಗೀಕರಿಸದೆ ತಿರಸ್ಕರಿಸಿದರು. ಇನ್ನು ಇಲ್ಲಿ ಜಸ್ಟಿಸ್ ಯಶವಂತ್ ವರ್ಮಾ ವಿರುದ್ಧದ ದೋಷಾರೋಪಣೆಗೆ ಯಾರ ವಿರೋಧವೂ ಇರಲಿಲ್ಲ. ಆದರೆ ಅದರಲ್ಲಿ ಶೇಖರ್ ಯಾದವ್ ಹೆಸರು ಸೇರಿಸಿದ್ದು ಆಡಳಿತಾರೂಢರಿಗೆ ಇಷ್ಟ ಆಗಿರಲಿಲ್ಲ. ಜೊತೆಗೆ ಯಶವಂತ್ ವರ್ಮಾ ಅವರ ವಿರುದ್ಧದ ದೋಷಾರೋಪದ ನೋಟಿಸಲ್ಲಿ ಆಡಳಿತಾರೂಢ ಪಕ್ಷದ ಸಂಸದರ ಸಹಿ ಇಲ್ಲದೇ ಇದ್ದರೆ ಅದು ಆಡಳಿತ ಪಕ್ಷ ಭ್ರಷ್ಟಾಚಾರವನ್ನು ಬೆಂಬಲಿಸ್ತಾ ಇದೆ, ಪ್ರತಿಪಕ್ಷ ಮಾತ್ರ ಭ್ರಷ್ಟಾಚಾರದ ವಿರುದ್ಧ ಇದೆ ಅನ್ನೋ ಥರದ ಸಂದೇಶವೊಂದನ್ನು ಕಳುಹಿಸೋದಕ್ಕೆ ಸಹಾಯ ಮಾಡುತ್ತೆ. ಹೀಗಾಗಿ ಪ್ರತಿಪಕ್ಷ ಒಂದೇ ಕೊಟ್ಟ ನೋಟಿಸನ್ನು ಅಂಗೀಕರಿಸಿದ್ದು ಆಡಳಿತಾರೂಢರಿಗೆ ಇಷ್ಟ ಆಗಲಿಲ್ಲ. ಮತ್ತು ಆ ನಂತರ ಆಡಳಿತಾರೂಢ ಪಕ್ಷ ಕೂಡ ಒಂದು ದೋಷಾರೋಪದ ನೋಟಿಸನ್ನು ಕೊಡ್ತು. ಇಲ್ಲಿ ಮೊದಲ ನೋಟಿಸಲ್ಲೇ ಆಡಳಿತ ಹಾಗೂ ವಿರೋಧ ಪಕ್ಷ ಎರಡನ್ನೂ ಸೇರಿಸಬೇಕಿತ್ತು ಅನ್ನೋ ಅಸಮಾಧಾನ ಅವರಲ್ಲಿ ಹಾಗೆ ಉಳ್ಕೊಳ್ತು. ಇನ್ನು ಸೋಮವಾರ ಕಲಾಪ ಕಮಿಟಿಯ ಸಭೆಯನ್ನು ನಡೆಸುವಾಗ ಕೂಡ ಆಡಳಿತ ಪಕ್ಷದ ನಾಯಕ ನಡ್ಡಾ ಗಮನಕ್ಕೆ ಅದನ್ನು ತರಲಿಲ್ಲ ಅನ್ನೋ ಆರೋಪ ಕೂಡ ಕೇಳಿಬಂತು. ಇತ್ತೀಚೆಗೆ ಪ್ರತಿಪಕ್ಷ ಸದಸ್ಯರ ಜೊತೆ ಧನಕರ್ ಅವರ ಸಂಬಂಧಗಳು ಗಟ್ಟಿಯಾಗ್ತಾ ಇವೆ ಅನ್ನೋದು ಕೂಡ ಆಡಳಿತಾರೂಢರ ಕೆಂಗಣ್ಣಿಗೆ ಕಾರಣವಾಗ್ತಾ ಇತ್ತು ಅಂತ ಹೇಳ್ತಾರೆ. ಅಂತಃಪುರದ ರಾಜಕೀಯದಲ್ಲಿ ಏನೆಲ್ಲ ಆಯಿತೋ ಗೊತ್ತಿಲ್ಲ. 10 ದಿನಗಳ ಹಿಂದಷ್ಟೇ ನಾನು ನನ್ನ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿ ಆ ನಂತರವೇ ವಿಶ್ರಾಂತಿ ಪಡಿತೀನಿ ಅಂತ ಹೇಳಿದ್ದ ಜಗದೀಪ್ ಧನಕರ್ 23ನೇ ತಾರೀಕು ರಾಜಸ್ಥಾನದ ಜುಂಜುಗೆ ಪ್ರವಾಸ ಕೈಗೊಳ್ಳೋದಕ್ಕೆ ಅಧಿಕೃತ ಟೂರ್ ಪ್ಲಾನ್ ಅನ್ನು ಕೂಡ ಸಿದ್ಧಪಡಿಸಲಾಗಿದ್ದ ಧನಕರ್ ಇದ್ದಕ್ಕಿದ್ದ ಹಾಗೆ ಸೋಮವಾರ ರಾತ್ರಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಧನಕರ್ ತಮ್ಮ ರಾಜೀನಾಮೆಗೆ ಆರೋಗ್ಯದ ಕಾರಣಗಳನ್ನು ಕೊಟ್ಟಿದ್ದಾರೆ. ವೈದ್ಯರ ಸಲಹೆ ಹಾಗೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದ ಅಗತ್ಯ ಇರೋದ್ರಿಂದ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ತಿಳಿಸಿದ್ದಾರೆ. ಅವರ ಆರೋಗ್ಯ ಸರಿ ಇರಲಿಲ್ಲ ಅನ್ನೋದು ನಿಜ. ಇತ್ತೀಚೆಗಷ್ಟೇ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು ಅನ್ನೋದು ನಿಜ. ಆದರೆ ಈ ಅನಾರೋಗ್ಯವೇ ಅವರ ರಾಜೀನಾಮೆಗೆ ಕಾರಣ ಅನ್ನೋದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನು ಕಾಂಗ್ರೆಸ್ನ ನಾಯಕ ಜೈರಾಮ್ ರಮೇಶ್ ಸೇರಿದಂತೆ ಸಾಕಷ್ಟು ಪ್ರತಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ. ಇನ್ನು ಜಗದೀಪ್ ಧನಕರ್ ಅವರ ರಾಜೀನಾಮೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ತಣ್ಣಗಿನ ದನಿಯಲ್ಲಿ 4 ಸಾಲುಗಳ ಟ್ವೀಟ್ ಮಾಡಿದ್ದಾರೆ. ಧನಕರ್ ಅವರ ಆರೋಗ್ಯ ಸುಧಾರಿಸಲಿ ಅಂತ ಹೇಳಿರೋದು ಬಿಟ್ರೆ ಅವರ ಬಗ್ಗೆ ಪ್ರಧಾನಿ ಮೋದಿ ಮತ್ತೇನು ಹೇಳೋದಕ್ಕೆ ಹೋಗಿಲ್ಲ. ಇದು ಕೂಡ ಅಲ್ಲೆಲ್ಲೋ ಅಂತಃಪುರದಲ್ಲೊಂದು ಅಸಮಾಧಾನದ ಕಿಡಿ ಹೊತ್ಕೊಂಡಿದೆ ಅನ್ನೋದನ್ನು ಪುಷ್ಟೀಕರಿಸ್ತಾ ಇದೆ. ಇನ್ನು ಧನಕರ್ ಮಾತ್ರ ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಕೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಉಪರಾಷ್ಟ್ರಪತಿ ಹುದ್ದೆ ಅನ್ನೋದು ದೇಶದ 2ನೇ ಅತಿದೊಡ್ಡ ಸಾಂವಿಧಾನಿಕ ಹುದ್ದೆ. ರಾಷ್ಟ್ರಪತಿಗಳ ನಂತರ ಉಪರಾಷ್ಟ್ರಪತಿಗಳಿರ್ತಾರೆ. ಹೀಗಾಗಿ ಅವರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ಕಳುಹಿಸಬೇಕಿರುತ್ತೆ. ಇನ್ನು ಸಂವಿಧಾನದ ಆರ್ಟಿಕಲ್ 67A ಅಡಿಯಲ್ಲಿ ರಾಜೀನಾಮೆಯನ್ನು ಸಲ್ಲಿಸಲಾಗಿದೆ. ಈ 67A ಅನ್ನೋದು ಖುದ್ದು ಉಪರಾಷ್ಟ್ರಪತಿಗಳು ಯಾವ ಒತ್ತಡಗಳು ಇಲ್ಲದೆ ತಾವೇ ತಮ್ಮದೇ ಬರಹದಲ್ಲಿ ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಬೇಕು ಅಂತ ಹೇಳುತ್ತೆ. ಮತ್ತು ಆ ರಾಜೀನಾಮೆ 67A ಅಡಿಯಲ್ಲಿ ಸಲ್ಲಿಕೆ ಆದರೆ ಅದು ತಡವಾಗದೆ ತಕ್ಷಣದಿಂದ ಜಾರಿಗೆ ಬರುತ್ತೆ. ಹೀಗೆ ರಾಜೀನಾಮೆಯನ್ನು ಕೊಡುವ ಮೂಲಕ ಅನಾರೋಗ್ಯದ ಕಾರಣ ಕೊಟ್ಟು ಇನ್ನೂ 2 ವರ್ಷಗಳ ಕಾಲ ಅಧಿಕಾರಾವಧಿ ಇರುವಾಗಲೇ ರಾಜೀನಾಮೆ ಕೊಟ್ಟ ಮೊದಲ ಉಪರಾಷ್ಟ್ರಪತಿ ಅನ್ನಿಸ್ಕೊಳ್ತಾ ಇದ್ದಾರೆ ಜಗದೀಪ್ ಧನಕರ್. ಹಾಗಂತ ಧನಕರ್ ಅವರಿಗಿಂತ ಮೊದಲು ಯಾವ ಉಪರಾಷ್ಟ್ರಪತಿಯೂ ಹೀಗೆ ಅಧಿಕಾರಾವಧಿ ಮುಗಿಯೋದಕ್ಕೂ ಮೊದಲೇ ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ ಅಂತೇನಲ್ಲ. ಈ ಹಿಂದೆ ಜುಲೈ 1969ರಲ್ಲಿ ಅವತ್ತಿನ ಉಪರಾಷ್ಟ್ರಪತಿಯಾಗಿದ್ದ ವಿ ಗಿರಿ ತಮ್ಮ ಸ್ಥಾನಕ್ಕೆ ಅವಧಿ ಪೂರ್ವ ರಾಜೀನಾಮೆಯನ್ನು ಕೊಡ್ತಾರೆ.
ಅದಕ್ಕೆ ಕಾರಣ ಅವತ್ತಿಗೆ ರಾಷ್ಟ್ರಪತಿಯಾಗಿದ್ದ ಜಾಕಿರ್ ಹುಸೇನ್ ಅವರು ಅಕಾಲಿಕ ಮರಣಕ್ಕೀಡಾಗಿದ್ರು. ಹೀಗಾಗಿ ರಾಷ್ಟ್ರಪತಿ ಚುನಾವಣೆಗಳು ನಡೀಬೇಕಿತ್ತು. ಆ ರಾಷ್ಟ್ರಪತಿ ಚುನಾವಣೆಗಳಿಗೆ ವಿ ಗಿರಿ ಸ್ಪರ್ಧಿಸಬೇಕಿತ್ತು. ಆ ಕಾರಣಕ್ಕಾಗಿ ಅವರು ತಮ್ಮ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ಇನ್ನು ಅದಾದ ನಂತರ ಆರ್ ವೆಂಕಟರಾಮನ್ ಕೂಡ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸ್ತಾರೆ ಮತ್ತು ಆರಿಸಿ ಬರ್ತಾರೆ. ಆದರೆ ಈಗ ಧನಕರ್ ಅವರ ರಾಜೀನಾಮೆಯ ಉದ್ದೇಶ ಬೇರೆಯದ್ದೇ ಇದ್ದಂತಿದೆ. ಅವರು ಅನಾರೋಗ್ಯದ ಕಾರಣದಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದು ಮೊದಲ ರಾಜೀನಾಮೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಗೆಳೆಯರೆ, ಮುಂದೆ ಯಾರು ಉಪರಾಷ್ಟ್ರಪತಿ ಆಗ್ತಾರೆ ಅನ್ನೋದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹೆಸರುಗಳು ಓಡಾಡ್ತಾ ಇವೆ. ಕೆಲವರು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಂತಿದ್ದಾರೆ, ಮತ್ತೆ ಕೆಲವರು ಶಶಿ ತರೂರ್ ಅವರ ಹೆಸರನ್ನು ಹೇಳ್ತಿದ್ದಾರೆ. ಆದರೆ ಬಿಜೆಪಿ ಹಾಗೂ NDA ಇನ್ನೂ ಅಧಿಕೃತವಾಗಿ ಯಾರ ಹೆಸರನ್ನು ಹೇಳಿಲ್ಲ. ಇನ್ನು ಗೆಳೆಯರೆ, ಅಕಸ್ಮಾತ್ ರಾಷ್ಟ್ರಪತಿಗಳು ರಾಜೀನಾಮೆ ಕೊಟ್ರೆ ಅಥವಾ ಬೇರೆ ಯಾವುದೋ ಕಾರಣದಿಂದ ಅವರ ಸ್ಥಾನ ತೆರವಾದ್ರೆ ಹೊಸ ರಾಷ್ಟ್ರಪತಿ ಆಯ್ಕೆ ಆಗೋವರೆಗೆ ಉಪರಾಷ್ಟ್ರಪತಿಗಳು ಆ ಸ್ಥಾನವನ್ನು ತುಂಬುತ್ತಾರೆ. ಆದರೆ ಉಪರಾಷ್ಟ್ರಪತಿಗಳೇ ರಾಜೀನಾಮೆ ಕೊಟ್ಟರೆ ಏನು ಮಾಡಬೇಕು ಅನ್ನೋ ಬಗ್ಗೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಏನು ಹೇಳಿಲ್ಲ. ಹೀಗಾಗಿ ತಕ್ಷಣಕ್ಕೆ ಹಂಗಾಮಿ ಉಪರಾಷ್ಟ್ರಪತಿ ನೇಮಕ ಅಂತೆಲ್ಲ ಏನು ಇರೋದಿಲ್ಲ. ಆದರೆ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಚೇರ್ಮನ್ ಕೂಡ ಆಗಿರ್ತಾರೆ. ಹೀಗಾಗಿ ಕಲಾಪದ ಅಧ್ಯಕ್ಷತೆಯನ್ನು ಕೂಡ ಯಾರಾದರೂ ವಹಿಸ್ಕೋಬೇಕಲ್ಲ. ಉಪರಾಷ್ಟ್ರಪತಿಗಳಿಲ್ಲದೆ ಇದ್ದಾಗ ಆ ಕೆಲಸವನ್ನ ರಾಜ್ಯಸಭೆಯ ಉಪಸಭಾಪತಿ ಮಾಡ್ತಾರೆ. ಈಗ JDU ನಾಯಕ ಹರಿವಂಶ್ ನಾರಾಯಣ್ ಸಿಂಗ್ ರಾಜ್ಯಸಭೆಯಲ್ಲಿ ಉಪಸಭಾಪತಿಯಾಗಿದ್ದಾರೆ. ಅವರು ಕಲಾಪದ ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಇನ್ನು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಬೇರೆಯವರ ನೇಮಕ. ಗೆಳೆಯರೆ, ಇಲ್ಲಿ ಉಪರಾಷ್ಟ್ರಪತಿ ಸ್ಥಾನ ಅನ್ನೋದು ನೇಮಕ ಮಾಡೋ ಸ್ಥಾನ ಅಲ್ಲ, ಅದು ಚುನಾವಣೆಗಳ ಮೂಲಕ ಆಯ್ಕೆ ಮಾಡೋ ಸ್ಥಾನ. ಪ್ರಜಾಪ್ರತಿನಿಧಿ ಕಾಯ್ದೆ 1951 ಪ್ರಕಾರ ಯಾವುದೇ ಹುದ್ದೆ ತೆರವಾದರೆ 6 ತಿಂಗಳ ಒಳಗಾಗಿ ಅದಕ್ಕೆ ಚುನಾವಣೆಯನ್ನು ನಡೆಸಬೇಕಾಗತ್ತೆ. ಇಲ್ಲಿ ಕೂಡ ಉಪರಾಷ್ಟ್ರಪತಿ ಹುದ್ದೆಗೆ 6 ತಿಂಗಳ ಒಳಗೆ ಚುನಾವಣೆಯನ್ನು ನಡೆಸಬೇಕು. ಈ ಚುನಾವಣೆಯಲ್ಲಿ ನೀವು ವೋಟ್ ಹಾಕೋದಿಕ್ಕೆ ಬರೋದಿಲ್ಲ. ಉಪರಾಷ್ಟ್ರಪತಿಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಆಯ್ಕೆ ಮಾಡ್ತಾರೆ. ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವಾಗ ಎಲ್ಲ ರಾಜ್ಯಗಳ ಶಾಸಕರಿಗೆ ಕೂಡ ಮತ ಚಲಾಯಿಸುವ ಅಧಿಕಾರ ಇರುತ್ತೆ. ಆದರೆ ಉಪರಾಷ್ಟ್ರಪತಿಯನ್ನ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರು ಮಾತ್ರ ಮತದಾನ ಮಾಡಿ ಆಯ್ಕೆ ಮಾಡಬೇಕು. ಈ ಸದ್ಯಕ್ಕೆ ಬಿಜೆಪಿಗಲ್ಲಿ ಸ್ಪಷ್ಟ ಬಹುಮತ ಇಲ್ಲ. ಆದರೆ NDA ಅಂದರೆ ಬಿಜೆಪಿ ಮತ್ತು ಅದರ ಎಲ್ಲ ಅಂಗಪಕ್ಷಗಳೂ ಸೇರಿದರೆ ಅವರು ತಮ್ಮ ಅಭ್ಯರ್ಥಿಯನ್ನು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿಕೊಳ್ಳೋದು ಕಷ್ಟ ಏನಾಗೋದಿಲ್ಲ. ಸೊ ಮುಂದಿನ ಉಪರಾಷ್ಟ್ರಪತಿ ಯಾರಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಉಪರಾಷ್ಟ್ರಪತಿ ಧನಕರ್ ಅವರ ದಿಢೀರ್ ರಾಜೀನಾಮೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.